ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳತಿ. ನೋಡಿ ನಾನಿವತ್ತು ನಿಮ್ಮ ಜೊತೆ ಒಂದು ವಿಚಾರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಆ್ಯಂಡ್ ದೆನ್ ನೋಡಿ, ಇದು ನಮ್ಮ ಮನೆ ಮುಂದೆ ಇರುವಂತಹ ಪಾಟು. ಇದು ನಾನು ಹೊಸ್ದಾಗಿ ತೊಗೊಂಡು ಬಂದು ಇಟ್ಕೊಂಡೆ, ಯಾಕೆಂದರೆ ನನಗೆ ಹಸಿರು ಅಂದರೆ ತುಂಬ ಇಷ್ಟ, ಗಿಡಗಳಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಇದರಲ್ಲಿ ಔಟ್ಸೈಡು ಗಿಡಗಳೆಲ್ಲ ಇಟ್ಟಿರ್ತಾರಲ್ಲ, ಅಲ್ಲಿ ಹೋಗಿ ಕೆಲವೊಂದು ಗಿಡಗಳನ್ನ ಮನೆ ಮುಂದೆ ಹೊಸ್ದಾಗಿ ಮನೆ ಕಟ್ಸಿಟ್ಕೊಂಡಿದ್ವಲ್ಲ, ಸೊ ಅದಕ್ಕೆ ನಾನು ಕೂಡ ನಮ್ಮ ಮನೆ ಮುಂದೆ ಸ್ವಲ್ಪ ಹಸಿರು ಗಿಡಗಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಪಾಟ್ಗಳು, ಹಾಗೆ ಏನು ಇದು ಗಿಡಗಳು, ಶೋ ಗಿಡಗಳು ಅವನ್ನೆಲ್ಲ ಸ್ವಲ್ಪ ತೊಗೊಂಡು ಬಂದೆ. ನೋಡಿ ಈ ರೀತಿ ಇದೆ. ಇದು ಸ್ವಲ್ಪ ಚಿಕ್ಕದು. ಇದು ಆನ್ಲೈನಲ್ಲಿ ತಗೊಂಡಿದ್ದು. ಇದು ಒಂದು ಎಲೆದು ಇದು ತೊಗೊಂಡು ಬರೋಣ ಅಂತ ತಂದ್ವಿ, ಬಟ್ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಒಣಗಿದೆ. ಅದಕ್ಕೇನಾದರೂ ಒಂದು ತೊಗೊಂಡು ಬಂದು ಆ್ಯಡ್ ಮಾಡಬೇಕು. ಈ ಗಿಡ ಅಂದರೆ ನನಗೆ ತುಂಬ ಫೇವ್ರೇಟು. ತುಂಬ ನೋಡೋಕ್ಕೆ ಲುಕ್ಕಾಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ ಹಸಿರಾಗಿ. ಹಾಗಾಗಿ ನಾನು ಮನೆ ಮುಂದೆ ಈ ರೀತಿ ಒಂದು ಪಾಟ್ ಇಟ್ಕೊಂಡೆ, ಮತ್ತು ಹಾಗೆ ಮಣ್ಣು ಚೇಂಜ್ ಮಾಡಿಬಿಟ್ಟು ಮತ್ತು ಪಾಟೆಲ್ಲನೂ ನೀಟಾಗಿ ಇದು ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಚಿಕ್ಕ ಗಿಡಗಳು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಆನ್ಲೈನಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಗಿಡಗಳು ತೊಗೊಬೋದು. ಹ್ಯಾಪಿ ಅನಿಸುತ್ತೆ ಈ ಥರ ಗಿಡಗಳೆಲ್ಲ ನೋಡಿದಾಗ ಮನೆ ಮುಂದೆ. ಹಾಗೆ ಕೆಲವೊಂದು ಗಿಡಗಳು, ಗುಲಾಬಿ ಗಿಡ, ಇದನ್ನೆಲ್ಲ ತೊಗೊಂಡು ಬಂದು ಇಟ್ಕೊಂಡ್ವಿ. ನೋಡ್ತಾ ಇದ್ದೀರಾ ಅಲ್ವಾ, ಮಣ್ಣನ್ನು ಅವಾಗವಾಗ ಚೇಂಜ್ ಮಾಡ್ತಾ ಇರಬೇಕು. ಸ್ವಲ್ಪ ದಿನ ಸ್ವಲ್ಪ ಗೊಬ್ಬರನೂ ಕೂಡ ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಏನೋ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅನಿಸುತ್ತೆ, ಅದಕ್ಕೆ ಎಲೆದು ಗಿಡ ಒಣಗೋಗಿದೆ. ನೋಡಬೇಕು ಯಾಕೆ ಈ ರೀತಿ ಆಯಿತು ಅಂತ ಗೊತ್ತಿಲ್ಲ. ನಾನು ಬೇರೆ ತಂದು ಹಾಕ್ಕೊಳ್ಳೋಣ ಅಂತಿದ್ದೀನಿ. ಇದು ನಂದಿ ಬಟ್ಲು ಹೂವು ಅಂತ, ಆ ಗಿಡ ನಮ್ಮ ಮನೆ ಪಕ್ಕದ ಸೈಟಲ್ಲಿ ಬಿಟ್ಟಿದ್ದು, ತೊಗೊಂಡು ಬಂದು ಹಾಕ್ಕೊಂಡೆ. ಇದು ಕೂಡ ಆನ್ಲೈನಲ್ಲೇ ತೊಗೊಂಡಿದ್ದು ಗಿಡ ಕೆಳಗಡೆದು. ಇದು ಒಂದು ರೋಸ್ ಗಿಡ, ಅದು ಹೊರಗಡೆನೇ ಇದರಲ್ಲಿ ತೊಗೊಂಡು ಬಂದಿದ್ದು. ಗಿಡಗಳೆಲ್ಲ ಇಟ್ಟಿರ್ತಾರಲ್ಲ, ಅಲ್ಲಿ ದುಡ್ಡು ಕೊಟ್ಟು ತೊಗೊಂಡು ಬಂದ್ವಿ. ಒಂದು 50 ರುಪೀಸ್ ತೊಗೊಂಡ್ರು. ಆ ಹೂವು ಎಲ್ಲ ಬಿಟ್ಟಿದೆ ನೋಡಿ. ಇದು ತುಳಸಿ ಗಿಡ, ಹತ್ರದಲ್ಲೇ ಇರುವಂತಹ ಪಕ್ಕ ಸೈಟಲ್ಲಿ ಬಿಟ್ಟಿದ್ದು. ಅದನ್ನು ಕೂಡ ತೊಗೊಂಡು ಬಂದು ಹಾಕ್ಕೊಂಡಿದ್ದೀನಿ. ಮೊದಲೇ ಆಲ್ರೆಡಿ ಒಂದು ತುಳಸಿ ಇತ್ತು, ಶ್ರೀ ತುಳಸಿ ಅಂತೇಳಿ. ನನಗೆ ಕೃಷ್ಣ ತುಳಸಿನೂ ಬೇಕಾಗಿತ್ತು ಅಂತೇಳಿ ತೊಗೊಂಡು ಬಂದೆ. ಇದು ಶ್ರೀ ತುಳಸಿ, ಅದರ ಪಕ್ಕ ಇರೋದು ಕೃಷ್ಣ ತುಳಸಿ. ಎರಡೂ ಕೂಡ ಜೊತೆಲಿರಬೇಕು ಅಂತ ಹೇಳ್ತಾರೆ, ಅದಕ್ಕೆ ತೊಗೊಂಡು ಬಂದು ಹಾಕ್ಕೊಂಡೆ. ಇದು ಕೂಡ ಆನ್ಲೈನಲ್ಲೇ ತೊಗೊಂಡಿರುವಂತಹ ಗಿಡ. ಇದಕ್ಕೂ ಸ್ವಲ್ಪ ನೀರು ಜಾಸ್ತಿ ಆಗ್ತಾ ಇದೆ ಅನಿಸುತ್ತೆ. ಸ್ವಲ್ಪ ಹುಳ ಏನು ಬೀಳ್ದಂಗೆ ನೋಡ್ಕೋಬೇಕು ಗಿಡಗಳನ್ನ. ಅವು ನಮಗೆ ತುಂಬ ಒಂದು ಎನರ್ಜಿ ಲುಕ್ ಕೊಡುತ್ತೆ, ಹಾಗೆ ಪಾಸಿಟಿವಿಟಿ ಕೊಡುತ್ತೆ. ಮನೆ ಮುಂದೆ ಗಿಡಗಳಿದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಕೂಡ. ಮತ್ತು ಹಸಿರುವಿಂದ ಕೂಡಿದರೆ ಅದು ಪಾಸಿಟಿವಿಟಿ, ಮನೆಗೆ ವೈಬ್ಸ್ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಸ್ವಲ್ಪ ಗಿಡಗಳನ್ನ ನಾನು ಇವಾಗ ರೀಸೆಂಟಾಗಿ ತೊಗೊಂಡು ಬಂದು ನಮ್ಮ ಮನೆ ಹತ್ರ ಇಟ್ಕೊಂಡು. ಇಲ್ಲದು ಮನಿ ಪ್ಲ್ಯಾಂಟ್ ಮೊದಲಿಂದ ಇತ್ತು. ಸೊ ಬೇಸಿಗೆಗಾಲದ ಸ್ವಲ್ಪ ಒಣಗ್ತಾ ಬಂದಿದ್ದು, ಈಗ ಹೊಸ್ದಾಗಿ ಚಿಗುರುತ್ತಾ ಇದೆ, ಎಲೆ ಎಲ್ಲ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಅದಕ್ಕೆ ಸ್ವಲ್ಪ ಊರಿಂದ ಗೊಬ್ಬರ ತೊಗೊಂಡು ಬಂದಿದ್ವಿ, ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ವಿ. ಇವಾಗ ಸ್ವಲ್ಪ ನೀಟಾಗಿ ಬೆಳೀತಾ ಇದೆ. ಅಡುಗೆ ಮನೆಯಲ್ಲೂ ಕೂಡ ನಾನು ಗ್ರೀನರಿ ಇದ್ದರೆ ತುಂಬ ಇಷ್ಟ ಅಂಥೇಳಿ ಇಲ್ಲೂ ಕೂಡ ಒಂದು ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿದ್ದೀನಿ ಸಿಂಪಲಾಗಿ. ಹಾಗೆ ಇಲ್ಲೊಂದು ಕೆಲವೊಂದು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಅಡುಗೆ ಮನೆಯೂ ತುಂಬ ಲುಕ್ ಕೊಡ್ತಾ ಇದೆ. ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನೀವು ಕೂಡ ಈ ಥರ ಎಲ್ಲ ಗ್ರೀನ್ ಅಂದರೆ ಇಷ್ಟಪಡೋರಿದ್ದರೆ ನನಗೆ ಕಾಮೆಂಟ್ ಮಾಡಿ. ಯಾರಿಗೆಲ್ಲ ಮನೆ ಅಲಂಕಾರ ಮಾಡಬೇಕು ಅನ್ನುವಂಥದ್ದು ಇದಿರುತ್ತೆ, ಅವರು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಕೂಡ ನಾನು ಈ ಒಂದು ಕೆಲವೊಂದು ಶೋ ಗಿಡಗಳನ್ನು ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ನಾನು ತೊಗೊಂಡಾಗ ಸೀಡ್ಸ್ ಇತ್ತು, ಸೊ ಸೀಡ್ಸ್ನ ತೊಗೊಂಡು ಬಂದು ಈ ಪಾಟ್ಗಳಲ್ಲಿ ಹಾಕ್ಕೊಂಡೆ. ನೋಡಿ, ಇದು ಗುಲಾಬಿ ಇದು ಗಿಡ, ಅದು ಕೆಂಪು ಹೂ ಬಿಡುತ್ತೆ, ಇದು ಯೆಲ್ಲೋ ಕಲರು. ಹಾಗೆ ಇದು ಕೂಡ ಇದ್ರದ್ದು ಏನಂತಾರೆ, ಸೂರ್ಯಕಾಂತಿ ಬೀಜ ಅಂತೇಳಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಇದು ಒಂಥರ ಹೂ ಬಿಡುತ್ತೆ. ಇದು ಚೆಂಡು ಹೂವಿನ ಗಿಡ. ಇದು ಕೂಡ ಅದ್ರ ಜೊತೆಲೇ ಬೀಜಗಳು ಬಂದಿತ್ತು. ಒಂದು 80 ರುಪೀಸ್ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಬೀಜಗಳು, ಸೀಡ್ಸು ಬಂದಿದ್ವು. ಇದನ್ನೆಲ್ಲ ಒಂದೊಂದು ಪಾಟ್ಗೆ ಹಾಕಿಟ್ಟಿದ್ದೆ. ಇದನ್ನೆಲ್ಲ ನಾನು ಬಾಲ್ಕನಿಯಲ್ಲಿ ಇಟ್ಟಿದ್ದೀನಿ. ಬಾಲ್ಕನಿಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಒಂಥರ ಥರ ಹೂಗಳು ಮತ್ತು ಹಸಿರಾಗಿರುವಂಥದ್ದು, ಇದನ್ನೆಲ್ಲ ನೋಡ್ತಿದ್ರೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಾಲ್ಕನಿಲಿ. ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಈ ರೀತಿ ಗಿಡಗಳನ್ನ ಬೆಳೆಸೋದ್ರಿಂದ
ಮನೇಲಿ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಜೊತೆಗೆ ಮನೆ ಅಂದನ ಹೆಚ್ಚಿಸುತ್ತೆ. ಹಾಗೆ ಏನಂತಾರೆ ಪಾಸಿಟಿವಿಟಿ ಮನೆಗೆ ಬರುತ್ತೆ ಅಂತಾರೆ. ಯಾವುದೇ ಕಾರಣಕ್ಕೂ ಗಿಡಗಳನ್ನ ಒಣಗ್ಲಿಕ್ಕೆ ಬಿಡಬಾರ್ದು, ಇಲ್ಲಾಂದರೆ ತುಂಬ ನೋಡಲಿಕ್ಕೆ ಚೆನ್ನಾಗಿರಲ್ಲ. ಸೊ ಅದನ್ನು ಯಾವಾಗಲೂ ಸ್ವಲ್ಪ ನಾವು ಪೋಷಣೆಯುಕ್ತವಾಗಿ ನೋಡ್ಕೋಬೇಕಾಗುತ್ತೆ. ನೋಡಿ, ಇದು ಒಂದು ರೋಸ್ ಗಿಡ, ಅದು ಒಂದು ರೋಸ್ ಗಿಡ. ಇದು ಪಿಂಕ್ ಕಲರ್ ಬಿಡುತ್ತೆ, ಅದು ಯೆಲ್ಲೋ ಕಲರ್ ರೋಸ್ ಇರುತ್ತೆ. ಇದು ಒಂಥರ ಬೇರೆ ಶೋ ಗಿಡ ಅಂತಾರೆ, ಅದು ಕೆಳಗಡೆ ಇರೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರಿಗೆಲ್ಲ ಗಿಡ ಬೆಳೆಸೋದು ಮನೆ ಮುಂದೆ ಇಷ್ಟ ಅಂತ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.